ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 13 ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಅದು ಹೇಗೆ ಪ್ರಕಟವಾಗುತ್ತದೆ. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಿಂಗ್ಡಮ್ ಅಂಡ್ ಹೌ ಇಟ್ ವಿಲ್ ಮ್ಯಾನಿಫೆಸ್ಟ್ ಇಟ್ಸೆಲ್ಫ್. ಪುಟ 411. ಈ ಅಧ್ಯಯನದ ಅಡಿಯಲ್ಲಿ ಕಲಿಯುವಂತಹ ವಿಷಯಗಳು: ನಂಬಿಕೆಯಿಂದ ನಡೆಯುವುದು, ಯಾರು ರಾಜ್ಯವನ್ನು ರೂಪಿಸುತ್ತಾರೆ, ಆಧ್ಯಾತ್ಮಿಕ ರಾಜ್ಯವನ್ನು ಸ್ಥಾಪಿಸುವುದು, ಭೂಮಿಯ ಎಲ್ಲಾ ಕಡೆ ರಾಜಕುಮಾರರನ್ನು ನಿಯಮಿಸುವುದು, ಸಮಸ್ತ ರಾಷ್ಟ್ರಗಳ ಆಕಾಂಕ್ಷೆ, ರಾಜ್ಯ ಮತ್ತು ಅದರ ಆಡಳಿತಗಾರರು ಅಥವಾ ರಾಜಕುಮಾರರ ನಡುವಿನ ನಿಕಟ ಸಂವಹನ, ಯಾಕೋಬನ ನಿಚ್ಚಣಿಗೆ, ಮೋಶೆಯ ಮುಸುಕು, ಮಹಾ ಬದಲಾವಣೆಗಳು ಉದ್ಘಾಟನೆಗೊಂಡವು. ನೂತನ ಸಮರ್ಥರ ಕೈಯಲ್ಲಿರುವ ಹೆಚ್ಚಿನ ಅಧಿಕಾರದಿಂದ ಅಪಾಯವಿದೆಯೇ? ಕಬ್ಬಿಣದ ಕೋಲಿನ ಆಳ್ವಿಕೆಯು ಎಷ್ಟು ಕಾಲ? ಜಗತ್ತಿನ ಪರಿವರ್ತನೆ, ಒಂದು ದಿನದಲ್ಲಿ ಹುಟ್ಟಿದ ರಾಷ್ಟ್ರ, ಸಮಾಧಿಗಳಲ್ಲಿರುವವರೆಲ್ಲರೂ, ಆತನ ಸಾಮ್ರಾಜ್ಯದ ಅಭ್ಯುದಯ, ಪ್ರತಿನಿಧಿತ್ವವು ಶರಣಾಗುವುದು, ದೇವರ ಚಿತ್ತವು ಭೂಮಿಯ ಮೇಲೆ ನೆರವೇರಲ್ಪಡುವುದು. ಸಕಲ ಜನಾಂಗಗಳನ್ನು ನಡುಗಿಸುವೆನು, ಆಗ ಸಮಸ್ತ ಜನಾಂಗಗಳ ಇಷ್ಟ ವಸ್ತುಗಳು ಬಂದು ಒದಗಲು ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲಾ ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದ ಬಹುದೇಶಗಳವರು, ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ಏಕೆಂದರೆ ಚೀಯೋನಿನಿಂದ ಧರ್ಮೋಪದೇಶವೂ ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವೂ ಹೊರಡುವವು. ಆ ಕಾಲದಲ್ಲಿ ಯೆರೂಸಲೇಮನ್ನು ಯೆಹೋವನ ಸಿಂಹಾಸನವೆಂದು ಕರೆಯುವರು. ಯೆಹೋವನ ನಾಮ ಮಹತ್ವದ ಸ್ಥಾನವಾದ ಯೆರೂಸಲೇಮಿಗೆ ಸಕಲ ಜನಾಂಗಗಳವರು ನೆರೆದು ಬರುವರು. ಇನ್ನು ಮೇಲೆ ತಮ್ಮ ದುಷ್ಟ ಹೃದಯದ ಹಠದಿಂದ ನಡೆಯರು. ಹಗ್ಗಾಯ 2:7, ಮೀಕ 4ನೇ ಅಧ್ಯಾಯ 1 ಮತ್ತು 2ನೇ ವಚನ, ಯೆರೆಮೀಯ 3:17. ದೈವಿಕ ಯೋಜನೆಯ ಕುರಿತಾದ ನಮ್ಮ ಅಧ್ಯಯನದಲ್ಲಿ ಮಹಾನ್ ಮುಯ್ಯಿ ತೀರಿಸಿಕೊಳ್ಳುವ ದಿನದ ಸಂಕಷ್ಟದ ಅಂತ್ಯವನ್ನು ತಲುಪಿದೆ ಮತ್ತು ಪಾಪ ಹಾಗೂ ಸ್ವಾರ್ಥದ ವಿರುದ್ಧ ದೈವಿಕ ಕೋಪವು ಹೇಗೆ ಉರಿಯುತ್ತದೆ ಎಂಬುದನ್ನು ನೋಡಿದ ನಂತರ ನಾವು ಈಗ ಪರಿಶೀಲಿಸುವ ಹೆಚ್ಚು ಸ್ವೀಕಾರಾರ್ಹ ಕಾರ್ಯವನ್ನು ಹೊಂದಿದ್ದೇವೆ. ಸತ್ಯವೇದದ ಬೆಳಕಿನಲ್ಲಿ ದೇವರ ರಾಜ್ಯವನ್ನು ಹೇಗೆ ಸ್ಥಾಪಿಸಬೇಕು, ಅದರ ಮೂಲಕ ಭೂಮಿಯ ಎಲ್ಲಾ ಕುಲಗಳು ಆಶೀರ್ವದಿಸಲ್ಪಡುವುದು ಮತ್ತು ವರ್ತಮಾನ ಮತ್ತು ಗತಕಾಲದಲ್ಲಿ ಒಳಗಾಗಿದ್ದ ದೋಷದ ಬದಲಿಗೆ ಹೊಸ ಮತ್ತು ಶಾಶ್ವತ ಹಾಗೂ ಉತ್ತಮವಾದ ವಿಷಯಗಳ ಕ್ರಮವನ್ನು ಸ್ಥಾಪಿಸಲಾಗುವುದು. ಮುಂದಿನ ದಿನಗಳಲ್ಲಿ ಸಂಭವಿಸುವ ಭಯಾನಕ ಘಟನೆಗಳು ಈಗಾಗಲೇ ತಮ್ಮ ನೆರಳು ಛಾಯೆಗಳನ್ನು ಚೆಲ್ಲುತ್ತಿದ್ದರೆ ಮತ್ತು ಜಗತ್ತಿನಲ್ಲಿ ಭಯ ಮತ್ತು ನಡುಕವನ್ನು ಉಂಟುಮಾಡುತ್ತಿದ್ದರೆ, ಉನ್ನತೋನ್ನತನ ರಹಸ್ಯ ಸ್ಥಳದಿಂದ ನೋಡುವವರು ಸಂಕಷ್ಟದ ಮೋಡಗಳ ಅಂಚಿನ ಬೆಳ್ಳಿಗೆರೆಯನ್ನು ಕಾಣುತ್ತಾರೆ. ಅವರು ಮೇಲಕ್ಕೆ ನೋಡುವಂತೆ ತಮ್ಮ ತಲೆಗಳನ್ನು ಎತ್ತುವಂತಾಗಿ ಅವರ ವಿಮೋಚನೆಯು ಹತ್ತಿರದಲ್ಲಿದೆ ಎಂದು ಸಂತೋಷ ಪಡುತ್ತಾರೆ. ಹಾಗೂ ಅಮೂಲ್ಯ ರಕ್ತದಿಂದ ಎಲ್ಲರಿಗಾಗಿ ಖರೀದಿಸಿದ ಪರಿಹಾರವನ್ನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವ ನೀತಿ ಸೂರ್ಯನು ಉದಯಿಸುವಾಗ ಅವನ ಕಿರಣಗಳಲ್ಲಿ ಪರಿಹಾರ ದೊರೆಯುವುದು. ಮಲಾಕಿ 4:2. ಮೇಲೆ ತಿಳಿಸಲಾದ ಅನೇಕ ವಿಷಯಗಳು ಎಷ್ಟು ಬಹಿರಂಗವಾಗಿ ಪ್ರಕಟವಾಗಿವೆ ಎಂದರೆ, ಸಹಜ ಮನುಷ್ಯನೂ ಸಹ ಇದರಿಂದ ಗಣನೀಯವಾಗಿ ಪ್ರಭಾವಿತನಾಗಬಹುದು. ಆದರೆ ಈಗ ನಾವು ಸ್ಪಷ್ಟವಾದ ನೋಟ, ಕರ್ತನ ವಾಕ್ಯವನ್ನು ಬಹು ಎಚ್ಚರಿಕೆಯಿಂದ ಅಧ್ಯಯನ ಮಾಡುವುದು ಹಾಗೂ ನಂಬಿಕೆಯ ದೃಢವಾದ ಗ್ರಹಿಕೆಯು ಅಗತ್ಯವಿರುವ ಭಾಗವನ್ನು ಸಮೀಪಿಸುತ್ತಿದ್ದೇವೆ. ಯಾಕೆಂದರೆ ಇದು ನಂಬಿಕೆಯ ಕಣ್ಣಿಗೆ ಹೊರತುಪಡಿಸಿ ಇನ್ನೂ ಗೋಚರಿಸದ ವಿಷಯಗಳೊಂದಿಗೆ ವ್ಯವಹರಿಸುತ್ತದೆ.